Hi friends, welcome to Amar English Academy. In this video we quickly understand the question paper pattern of PU second year English. Okay, so you are having English paper on 13th. On 13th of March you are having English paper. Let us see how the question paper looks. You might be knowing the pattern, so just a recall on the pattern. So pattern analysis. So you will be having 6 sections. R section and total questions will be 30. Total marks will be 80, you know very well. And time allotted is 3 hours 15 minutes. 3 hours 15 minutes. 3 hours for writing, 15 minutes for reading a question paper. 15 ನಿಮಿಷ question paper ಮೊದಲು ಕೊಡ್ತಾರೆ. 15 minutes you are given for question paper reading and 3 hours purely for writing. So out of 80 marks, textual questions 40 marks and grammar 40 marks. Okay, ನಿಮ್ಮ ಟೆಕ್ಸ್ಟ್ ಬುಕ್ ಮೇಲೆ 2 ಟೆಕ್ಸ್ಟ್ ಬುಕ್ ಇರುತ್ತೆ. ಸೊ ಟೆಕ್ಸ್ಚುವಲ್ಲು ಪ್ರೋಸು ಪೋಯಮ್ಮು ಅದರ ಮೇಲೆ 40 ಮಾರ್ಕ್ಸು, ಗ್ರಾಮರ್ ಮೇಲೆ 40 ಮಾರ್ಕ್ಸ್ ಇರುತ್ತೆ. ಓಕೆ, ಸೊ ಲೆಟ್ ಅಸ್ ಹ್ಯಾವ್ ಅ ಲುಕ್. ಸೆಕ್ಷನ್ 1 ವಿಲ್ ಬಿ ಆಫ್ 20 ಮಾರ್ಕ್ಸ್. 20 ಮಾರ್ಕ್ಸ್ ಇರುತ್ತೆ ಸೆಕ್ಷನ್ 1. Section 1 20 marks. Question number 1, that is in section 1 question 1 to 10 1ರಿಂದ 10 questions ಏನಿರುತ್ತೆ MCQ ಇರುತ್ತೆ. ಓಕೆ, ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. 4 ಆನ್ಸರ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ ಒಂದು ಸರಿಯಾದ ಆನ್ಸರನ್ನು ನೀವು ಬರಿಬೇಕು. ಓಕೆ, ಸೊ 4 ಆನ್ಸರ್ಸ್ ಹೆಂಗಿರುತ್ತೆ, ಕ್ಲೋಸ್ಲಿ ಕನೆಕ್ಟೆಡ್ ಇರುತ್ತೆ. ಇಟ್ ಲುಕ್ಸ್ ಲೈಕ್ ಆಲ್ ಸಿಮಿಲರ್. ಅಟ್ಲೀಸ್ಟ್ 2 ಆನ್ಸರ್ ಅಂತೂ ಭಾಳ ಕ್ಲೋಸ್ ಇರ್ತಾವೆ. ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಫೈಂಡ್ ಔಟ್ ದ ರೈಟ್ ಆನ್ಸರ್. ಅಲ್ಲೇ ನೀವೇನು ಮಾಡಬೇಕು, ರೀಡ್ ದ ಕ್ವಶನ್ ಒನ್ಸ್ ಆರ್ ಟ್ವೈಸ್. ಒಂದು ಸಲ 2 ಸಲ ಕ್ವಶನ್ ನೀಟಾಗಿ ಓದ್ರಿ. ಓಕೆ, ಸೊ 4ರಲ್ಲಿ ಯಾವುದು ಅಪ್ರಾಪ್ರಿಯೇಟ್ ಇದೆ, ಮೋರ್ ಕರೆಕ್ಟ್ ಇದೆ, ಅದನ್ನು ನೀವು ಬರೀಬೇಕು. ಬರೆಯೋದು ಹೆಂಗೆ ಬರೀಬೇಕಂದ್ರೆ ಕ್ವಶನ್ ನಂಬರ್ ಹಾಕಬೇಕು, ಆಪ್ಷನ್ ನಂಬರ್ ಹಾಕಬೇಕು. ಫಾರ್ ಎಕ್ಸಾಂಪಲ್ ಕ್ವಶನ್ ನಂಬರ್ 3, B is the right answer. You have to write 3B and answer. ಈ ಪ್ಯಾಟರ್ನಲ್ಲೇ ಹೀಗೆ ಬರೀಬೇಕು. ಬರೀ ನೀವು ಆಪ್ಷನ್ ಅಷ್ಟೇ ಬರೆದ್ರೆ, B ಬರೆದ್ರೆ ಮಾರ್ಕ್ಸ್ ಸಿಗಲ್ಲ. ಡೈರೆಕ್ಟಾಗಿ ಆನ್ಸರ್ ಬರೆದ್ರೂ ಮಾರ್ಕ್ಸ್ ಸಿಗಲ್ಲ. ಓಕೆ, ಸೊ B ಬರೋದು ಅದ್ರ ಮುಂದೆ ಆನ್ಸರ್ ಬರೀಬೇಕು. ಓಕೆ, MCQ ಇರುತ್ತೆ 10 ಮಾರ್ಕ್ಸು. ಆಮೇಲೆ ಕ್ವಶನ್ ನಂಬರ್ 1 to 10 ಇದರಲ್ಲ, 11th ಕ್ವಶನ್ ಏನಿದೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ. FIB ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಅಲ್ಲಿ 2 ಬ್ಲ್ಯಾಂಕ್ ಇರುತ್ತೆ. ವರ್ಬ್ ಫಾರ್ಮ್ಸ್ ಇರುತ್ತೆ. ವರ್ಬ್ ಫಾರ್ಮ್ಸ್, ಯು ನೋ ವರ್ಬ್ಸ್ ಆರ್ ಹ್ಯಾವಿಂಗ್ ಡಿಫ್ರೆಂಟ್ ಫಾರ್ಮ್ಸ್. V1 V2 V3 V4 V5 ಇದೆಲ್ಲ ಇದೆ. ಅವರು ನಿಮಗೆ ಒಂದು ವರ್ಬ್ ಫಾರ್ಮನ್ನು ಬ್ರ್ಯಾಕೆಟಲ್ಲಿ ಕೊಟ್ಟಿರ್ತಾರೆ. ಓಕೆ, ಅದನ್ನು ನೀವು ಚೇಂಜ್ ಮಾಡಿ ಬರೀಬೇಕು, ಅದ್ರ ಫಾರ್ಮ್ ಚೇಂಜ್ ಮಾಡಿ ಬರೀಬೇಕು. ಓಕೆ, ಆಸ್ ಪರ್ ದ ಸೆಂಟೆನ್ಸ್. ಆ ಸೆಂಟೆನ್ಸಲ್ಲಿ ಹೆಂಗೆ ಶೂಟ್ ಆಗುತ್ತೆ, ಅದು V2 ಆಗುತ್ತಾ V3 ಆಗುತ್ತಾ, ಅದ್ರ ಜೊತೆ ಯಾವ್ದಾದ್ರು ಹೆಲ್ಪಿಂಗ್ ವರ್ಬ್ ಬರುತ್ತಾ, ಅದನ್ನು ನೋಡಿ ನೀವು ಅದರ ವರ್ಬ್ ಫಾರ್ಮನ್ನು ಚೇಂಜ್ ಮಾಡಿ ಹೆಲ್ಪಿಂಗ್ ವರ್ಬ್ ಹಚ್ಚಿ ಬರೀಬೇಕು. 2 ಬ್ಲ್ಯಾಂಕ್ ಇರುತ್ತೆ. 1 ಬ್ಲ್ಯಾಂಕಿಗೆ 1 ಮಾರ್ಕ್ಸು. ದಿಸ್ ಗಿವ್ ಯು 2 ಮಾರ್ಕ್ಸ್. ಕ್ವಶನ್ ನಂಬರ್ 12. ಸೊ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಗೇನ್. ಸೊ 3 ಲಿಂಕರ್ಸ್ ಇರ್ತವೆ. ಓಕೆ, ಲಿಂಕರ್ಸ್ ಆರ್ ನಥಿಂಗ್ ಬಟ್ ಜಾಯ್ನಿಂಗ್ ವರ್ಡ್ಸ್ ಲೈಕ್ ಆ್ಯಂಡ್, ಬಟ್, ಆಲ್ಸೋ, ಆರ್. ಓಕೆ, ಸೊ ಬಿಕಾಸ್, these are the linkers. conjunctions, joining words. ಇವನು ಕೊಟ್ಟಿರ್ತಾರೆ 3 ಕೊಟ್ಟಿರ್ತಾರೆ. ನೀವು ಯಾವ ಬ್ಲ್ಯಾಂಕಲ್ಲಿ ಯಾವ್ದು ಬರುತ್ತೆ ಅದನ್ನು ನೀವು ಕರೆಕ್ಟಾಗಿ ಬರೀಬೇಕು. ಓಕೆ, ಇವೆರಡು ಏನಿರುತ್ತದೆ ನಿಮ್ಮದು, ಇದು ಬಿಟ್ಟಷ್ಟಗಳು ಏನಿರ್ತದೆ ಫಿಲ್ ಇನ್ ದ ಬ್ಲ್ಯಾಂಕ್ಸು. ಇದು ಸಣ್ಣ ಪ್ಯಾರಾಗ್ರಾಫು ನಿಮ್ಮ ಲೆಸನ್ನಿಂದ ತೊಗೊಂಡಿರ್ತಾರೆ. ನಿಮ್ಗೆ ಯಾವುದಾದ್ರೂ ಲೆಸನ್ನಿಂದನೇ ತೊಗೊಂಡಿರ್ತಾರೆ. ಮೊನ್ನೆ ಪ್ರಿಪರೇಟರಿಗೆ ನೋಡಿದ್ರೆ ನೀವು ಅದು ವರ್ಬ್ ಫಾರ್ಮ್ಸ್ದು ಇದರಿಂದ ತೊಗೊಂಡಿದ್ದಾರೆ. ಯಾವುದು, ವೇರ್ ದೇರ್ ಇಸ್ ಅ ವೀಲ್. ಓಕೆ, ಈ ಲಿಂಕರ್ಸ್ ಬಂದು ಗಾರ್ಡ್ನರ್ ಇಂದ ತೊಗೊಂಡಿದ್ದಾರೆ. ಗಾರ್ಡ್ನರಿಂದ ಈ ರೀತಿ ನಿಮ್ಮ ಲೆಸನ್ನಿಂದ ತೊಗೊಂಡಿರೋದ್ರಿಂದ ನಿಮಗೆ ಅನುಕೂಲ ಆಗುತ್ತೆ. ಓಕೆ, ಸೊ ಇಲ್ಲಿ ನೀವು ಆನ್ಸರ್ ಹೆಂಗೆ ಬರೀಬೇಕಂತಂದರೆ, ಯು ಕ್ಯಾನ್ ರೈಟ್ ಓನ್ಲಿ ಆನ್ಸರ್ಸ್ ಆಲ್ಸೋ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತಲ್ಲ, ಓನ್ಲಿ ಆನ್ಸರ್ ಬರೋದು, ಅದನ್ನು ಅಂಡರ್ಲೈನ್ ಮಾಡೋದು ನಡೆಯುತ್ತೆ. 1ರ ಕೆಳಗೆ 1 ಬರೀಬೇಕು. ಓಕೆ, 11ನೇದು ವರ್ಬ್ ಫಾರ್ಮ್ಸು 2 ಆನ್ಸರ್ ಇರುತ್ತೆ. 1ರ ಕೆಳಗೆ 1 ಬರೋದು, ಅಂಡರ್ಲೈನ್ ಮಾಡಬೇಕು. ಓಕೆ, ಲಿಂಕರ್ಸು ಅಷ್ಟೇ. ಸೊ
ಸೊ ಯಾವುದು ಅಪ್ರಾಪ್ರಿಯೇಟ್, ಫಸ್ಟ್ ಯಾವುದಿರುತ್ತೆ, ಸೆಕೆಂಡ್ ಯಾವುದಿರುತ್ತೆ, ಥರ್ಡ್ ಯಾವುದಿರುತ್ತೆ, ಒಂದ್ರ ಕೆಳಗೆ ಒಂದು ಬರೀಬೇಕಾಗತ್ತೆ. ಇಲ್ಲಾಂದರೆ ಪೂರ್ತಿ ಬರೋದ್ರೂ ಏನು ತೊಂದರೆ ಇಲ್ಲ. ಅದು ಪೂರ್ತಿ ಸಣ್ಣ ಪ್ಯಾರಾಗ್ರಾಫ್ ಬರೋದು, ಅದರಲ್ಲಿ ನೀವು ಫಿಲ್ ಇನ್ ದ ಬ್ಲ್ಯಾಂಕ್ ಬರೋದು, ಆನ್ಸರ್ ಬರೋದು, ಅದನ್ನು ಅಂಡರ್ಲೈನ್ ಮಾಡೋದು ಸಹಿತ ನಡೆಯುತ್ತೆ, ನೋ ಪ್ರಾಬ್ಲಮ್. ಓಕೆ, ಸೊ ದಿಸ್ ಈಸ್ ಅಬೌಟ್ ಲಿಂಕರ್ಸ್. ನೆಕ್ಸ್ಟ್ ಮ್ಯಾಚಿಂಗ್ ಇರುತ್ತೆ. ಕ್ವಶನ್ ನಂಬರ್ 13 5 ಮಾರ್ಕ್ಸ್ಗೆ. ಸೆಕ್ಷನ್ ಎ, ಸೆಕ್ಷನ್ ಬಿ. ಇದರಲ್ಲಿ ಇಡಿಯಮ್ ಆ್ಯಂಡ್ ಫ್ರೇಸಸ್ ಕೊಟ್ಟಿರ್ತಾರೆ, ಇಲ್ಲಾಂದರೆ ಲೆಸನ್ನಿಂದನೇ ಯಾವುದಾದ್ರೂ ಒಂದಿಷ್ಟು ಕೊಟ್ಟಿರ್ತಾರೆ ಎ ಬಿಯಲ್ಲಿ, ಅದನ್ನು ನೀವು ಮ್ಯಾಚ್ ಮಾಡಬೇಕು. 5 ಇರುತ್ತೆ. ಸೊ 5 ಕ್ವಶನ್ಸ್ ವಿಲ್ ಬಿ ದೇರ್, ಲೈಕ್ 1 2 3 4 5 ಈ ಕಡೆ ಇರುತ್ತೆ ಎ ಕಾಲಮಲ್ಲಿ, ಬಿ ಕಾಲಮಲ್ಲಿ ಬಂದು ಎ ಬಿ ಸಿ ಡಿ ಇ ಅಂತಿರುತ್ತೆ. ಅದನ್ನು ನೀವು ಕರೆಕ್ಟಾಗಿ ಮ್ಯಾಚ್ ಮಾಡಬೇಕು. ಓಕೆ, ಇದನ್ನು ನೀವು ಹೆಂಗೆ ಬರೀಬೇಕಂತಂದರೆ, ಸೊ ಲೆಫ್ಟ್ ಸೈಡು 1 2 3 4 5 ಬರೋದು, ಅದಕ್ಕೆ ಆನ್ಸರು ಒಂದನೇದಕ್ಕೆ ಸಿ ಆನ್ಸರ್ ಇದ್ದರೆ ಸಿ ಅಂತ ಬರೀರಿ. ಓಕೆ, ಮುಂದೆ ಆನ್ಸರ್ ಬರೀರಿ. ಯು ಹ್ಯಾವ್ ಟು ರೈಟ್ ಲೈಕ್ ದಟ್. ಓಕೆ, ದಿಸ್ ಈಸ್ ಅಬೌಟ್ ಮ್ಯಾಚಿಂಗ್. ಸೊ ಸೆಕ್ಷನ್ 1ನಲ್ಲಿ ಕ್ವಶನ್ ನಂಬರ್ 1 to 13 ತನಕ ಇರುತ್ತೆ. ಆ್ಯಂಡ್ ಇಟ್ ಕಂಟೇನ್ಸ್ 14 ಮಾರ್ಕ್ಸ್, ಐ ಮೀನ್ 20 ಮಾರ್ಕ್ಸ್, 20 ಮಾರ್ಕ್ಸ್ ಇರುತ್ತೆ ನಿಮಗೆ. ನೆಕ್ಸ್ಟ್ ಸೆಕ್ಷನ್ 2 ಅಲ್ಲಿ ಟೆಕ್ಸ್ಚುವಲ್ಸ್ ಕ್ವಶನ್ ಇರುತ್ತೆ. ಓಕೆ, ಯಾವುದು ಸೆಕ್ಷನ್ 2 ಅಲ್ಲಿ 24 ಮಾರ್ಕ್ಸು. ಕ್ವಶನ್ ನಂಬರ್ 14ರಿಂದ 23 ತನಕ 10 ಕ್ವಶನ್ಸ್ ಇರುತ್ತೆ ಇಲ್ಲಿ. ಕ್ವಶನ್ ನಂಬರ್ 14 to 23 10 ಕ್ವಶನ್ಸ್. ಅದರಲ್ಲಿ 4 ಕ್ವಶನ್ಸು ಫ್ರಮ್ ಪೊಯಿಟ್ರಿಯಿಂದ ಇರುತ್ತೆ, 6 ಕ್ವಶನ್ಸು ಪ್ರೋಸಿಂದ ಇರುತ್ತೆ. ಓಕೆ, ಟೋಟಲಿ 10 ಕ್ವಶನ್ಸ್ ಕೊಟ್ಟಿದ್ದಾರೆ. ನೀವು ಅದರಲ್ಲಿ 6 ಮಾತ್ರ ಬರೀಬೇಕು. ಯು ಕ್ಯಾನ್ ರೈಟ್ ಎನಿ 6. ಓಕೆ, ಬಟ್ ಒಂದು ಕಂಡೀಷನ್ ಈಸ್ ದಟ್ ಯು ಹ್ಯಾವ್ ಟು ಚೂಸ್ ಅಟ್ಲೀಸ್ಟ್ 2 ಫ್ರಮ್ ದ ಪೊಯಿಟ್ರಿ. ಮಿನಿಮಮ್ 2 ಪೊಯಿಟ್ರಿ ಸೆಕ್ಷನಿಂದ ತೊಗೊಂಡು ಬರೀಬೇಕಾಗುತ್ತೆ. ಓಕೆ, ನೀವು 6 ನೀವು ಪ್ರೋಸಿಂದ ಬರೆದ್ರೆ ಅವರು 4 ಮಾತ್ರ ಕನ್ಸಿಡರ್ ಮಾಡ್ತಾರೆ, ಉಳಿದ 2 ನಿಮಗೆ ರಾಂಗ್ ಹಾಕಿ ಮಾರ್ಕ್ಸ್ ಕೊಡಲ್ಲ. ಓಕೆ, ಸೊ 2 ಪೊಯಿಟ್ರಿಯಿಂದ ನೀವು ತೊಗೊಳ್ಳೇಬೇಕು. 4 ಕೊಟ್ಟಿರ್ತಾರೆ ಪೊಯಿಟ್ರಿಯಿಂದ, ನೀವು 4 ಪೊಯಿಟ್ರಿಯಿಂದ ಬರೋದು, 2 ಪ್ರೋಸಿಂದ ಬರೆದ್ರೂ ಏನು ತೊಂದರೆ ಇಲ್ಲ. ಬಟ್ 2 ಅಂತೂ ಮಿನಿಮಮ್ ತೊಗೊಳ್ಳೇಬೇಕು. ಸೊ 6 ಕ್ವಶನ್ಸನ್ನು ನೀವು ಬರೀಬೇಕು. ಆ್ಯಂಡ್ ದ ಕಂಡೀಷನ್ ಈಸ್ ದಟ್ ಯು ಹ್ಯಾವ್ ಟು ಆನ್ಸರ್ ಇನ್ 80 to 100 ವರ್ಡ್ಸ್, ಇನ್ ದ ಸೆನ್ಸ್ 10 to 15 ಲೈನ್ಸ್. ಓಕೆ, ಇದನ್ನು ಚೆಂದಾಗಿ ಸಣ್ಣ ಪ್ಯಾರಾಗ್ರಾಫ್ ಮಾಡಿ ಬರೀರಿ. 2 ಅಥವಾ 3 ಪ್ಯಾರಾಗ್ರಾಫ್ ಮಾಡಿ ಚೆಂದಾಗಿ ಬರೀರಿ ಇದನ್ನು. ಈಚ್ ಕ್ವಶನ್ ಕ್ಯಾರಿಯಿಂಗ್ 4 ಮಾರ್ಕ್ಸ್. ಸೊ ಯು ವಿಲ್ ಬಿ ಗೆಟಿಂಗ್ 24 ಮಾರ್ಕ್ಸ್ ಇಯರ್. 24 ಮಾರ್ಕ್ಸ್ ನಿಮಗೆ ಇಲ್ಲಿ ಸಿಗುತ್ತೆ, ಕ್ವಶನ್ ನಂಬರ್ 14ರಿಂದ 23. ಓಕೆ, ಸೆಕ್ಷನ್ 3 ಅಲ್ಲಿ 6 ಮಾರ್ಕ್ಸದ್ದು ಒಂದು ಕ್ವಶನ್ ಇರುತ್ತೆ. ಕ್ವಶನ್ ನಂಬರ್ 24 6 ಮಾರ್ಕ್ಸದ್ದು ಇರುತ್ತೆ. ಇದನ್ನು ನೀವು 200 ವರ್ಡ್ಸಲ್ಲಿ ಬರೀಬೇಕು. ಅಂದರೆ ಯು ಹ್ಯಾವ್ ಟು ರೈಟ್ ಅಟ್ಲೀಸ್ಟ್ 1 ಪೇಜ್. ಓಕೆ, 1 ಪೇಜು ಆರ್ ಲಿಟಲ್ ಲೆಸ್ ದೆನ್ 1 ಪೇಜ್ ಆರ್ ಮೋರ್ ದೆನ್ 1 ಪೇಜ್, ದಟ್ ವಿಲ್ ಡೂ. ಅಷ್ಟಂತೂ ಬರೀಬೇಕಾಗುತ್ತೆ. ಇಲ್ಲಿ ನಿಮಗೇನಿರುತ್ತೆ ಅಂತಂದರೆ 6 ಮಾರ್ಕ್ಸದ್ದು ಒಂದು ಕ್ವಶನ್ನು, ಒಂದು ಪ್ರೋಸ್ದಿಂದ ಇರುತ್ತೆ, ಇನ್ನೊಂದು ಪೋಯಮ್ದಿಂದ ಇರುತ್ತೆ. ಓಕೆ, ಯು ಕ್ಯಾನ್ ಸೆಲೆಕ್ಟ್ ಐದರ್ ಎನಿ ಒನ್ ಯು ಕ್ಯಾನ್ ಸೆಲೆಕ್ಟ್. ಓಕೆ, ನಿಮಗೆ ಪ್ರೋಸ್ ಬಗ್ಗೆ ಜಾಸ್ತಿ ಗೊತ್ತಿದ್ದರೆ ಆ ಪ್ರೋಸ್ ಕ್ವಶನ್ ತೊಗೊಂಡು ಆನ್ಸರ್ ಬರೀರಿ, ಇಲ್ಲ ಪೊಯಿಟ್ರಿ ಬಗ್ಗೆ ಗೊತ್ತಿದ್ದರೆ ಅದನ್ನು ತೊಗೊಂಡು ಬರೀರಿ. ಓಕೆ, ನಿಮ್ಮ ಜಾಣತನ ಎಲ್ಲಿ ಗೊತ್ತಾಗ್ತದೆ ಅಂತಂದ್ರೆ ನೀವು ಯಾವ ಕ್ವಶನನ್ನು ಸೆಲೆಕ್ಟ್ ಮಾಡ್ತೀರಿ. ಈಗ ಮೇಲ್ಗಡೆ 4 ಮಾರ್ಕ್ಸ್ ಕ್ವಶನ್ನು 10 ಇರುತ್ತೆ, ನೀವು 6 ಸೆಲೆಕ್ಟ್ ಮಾಡಬೇಕು. ಸೊ ಇಂತಿಂಥ ಕ್ವಶನ್ ಸೆಲೆಕ್ಟ್ ಮಾಡಬೇಕಲ್ಲ, ಯಾವುದ್ರ ಬಗ್ಗೆ ನಿಮ್ಮ ಹತ್ರ ವಿಷಯ ಸಂಗ್ರಹ ಇದೆ, ಯಾವುದನ್ನು ನೀವು ಚೆನ್ನಾಗಿ ಓದಿದ್ದೀರಾ, ಯಾವುದು ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗಲ್ಲಿ ಈಸಿ ಇದೆ, ನಿಮ್ಮ ಹತ್ರ ಕಾಂಟೆಂಟ್ ಯಾವುದ್ರ ಬಗ್ಗೆ ಜಾಸ್ತಿ ಇದೆ, ಯಾವುದನ್ನು ಸರಿಯಾಗಿ ನಿಮ್ಮ ಹತ್ರ ಒಂದು ಕ್ಲಾರಿಟಿ ಇದೆ, ಅಂಥ ಪ್ರಶ್ನೆಗಳನ್ನು ಚೂಸ್ ಮಾಡಿ ಅವನ್ನು ಬರೀಬೇಕು. ನೀವು ಆ ಕ್ವಶನ್ ನಂಬರ್ ಹಾಕಿ ಬರೀಬೇಕು. ಓಕೆ, ನೀವು ಕ್ವಶನ್ ಚೂಸ್ ಮಾಡೋದ್ರಲ್ಲೂ ಕೂಡ ಶಾಣೆತನ ಇದೆ. ಓಕೆ, ಸೊ ನೆಕ್ಸ್ಟ್ ಸೊ ಸೆಕ್ಷನ್ 4 14 ಮಾರ್ಕ್ಸ್ ಇರುತ್ತೆ. ಇಲ್ಲಿ ಪ್ಯಾಸೇಜ್ ಇರುತ್ತೆ, ಒಂದು ಅನ್ಸೀನ್ ಪ್ಯಾಸೇಜ್ ಇರುತ್ತೆ. ಇದು ನಿಮ್ಮ ಲೆಸನ್ನಿಂದ ಇರಲ್ಲ, ಅನ್ಸೀನ್ ಪ್ಯಾಸೇಜ್. ಒಂದು ನ್ಯೂ ಪ್ಯಾಸೇಜ್ ದೇ ವಿಲ್ ಗಿವ್ ವಿಚ್ ವಿಲ್ ಬಿ ಹ್ಯಾವಿಂಗ್ 3 to 4 ಪ್ಯಾರಾಗ್ರಾಫ್ಸ್. 3 to 4 ಪ್ಯಾರಾಗ್ರಾಫ್ ಇರುತ್ತೆ. ಅದರ ಮೇಲೆ ನಿಮಗೆ 10 ಕ್ವಶನ್ಸ್ ಕೊಟ್ಟಿರ್ತಾರೆ. ದಟ್ ಕ್ವಶನ್ಸ್ ಯು ಹ್ಯಾವ್ ಟು ಆನ್ಸರ್ ಇನ್ ಐದರ್ ವರ್ಡ್, ಫ್ರೇಸ್ ಆರ್ ಸೆಂಟೆನ್ಸ್. ಓಕೆ, ಒಂದು ವರ್ಡಲ್ಲಿ ಅಥವಾ ಒಂದು ಫ್ರೇಸಲ್ಲಿ ಅಥವಾ ಒಂದು ಸೆಂಟೆನ್ಸಲ್ಲಿ ಆನ್ಸರ್ ಮಾಡಬೇಕು, A to J. ಓಕೆ, ಎಲ್ಲ ಕಂಟಿನ್ಯೂ ಆಗಿ ಒಂದೇ ಕಡೆ ಬರೀಬೇಕಾಗುತ್ತೆ ನೀವು. ಓಕೆ, 10 ಕ್ವಶನ್ಸ್ ಇರುತ್ತೆ, 1 to 10 ಸಣ್ಣ ಆನ್ಸರ್ ಇರುತ್ತೆ. ಓಕೆ, ಆನ್ಸರ್ ಎಷ್ಟಿದೆ ಅಷ್ಟೇ ಬರೀಬೇಕು. ಓಕೆ, ನಾನು ನೋಡ್ತಾ ಇರ್ತೀನಿ ಸ್ಟೂಡೆಂಟ್ಸು 1 ಮಾರ್ಕ್ಸಿಗೆ ಇರುತ್ತೆ ಒಂದು ಕ್ವಶನ್ನು, 3-4 ಲೈನ್ ಬರೆದಿರ್ತಾರೆ. ಹಂಗೆ ಮಾಡ್ಲಿಕ್ಕೆ ಹೋಗಬೇಡ್ರಿ. ಒಂದು ವರ್ಡಲ್ಲಿ ಕೇಳಿದರೆ ವರ್ಡಲ್ಲಿ ಮಾತ್ರ ಆನ್ಸರ್ ಮಾಡಿರಿ. ಓಕೆ, ಒಂದು ಫ್ರೇಸಲ್ಲಿ ಅಂದರೆ ಪದಗಳ ಗುಂಪು, ಲೆಸ್ ಆ್ಯಂಡ್ ಸೆಂಟೆನ್ಸ್ ಅಷ್ಟಿದ್ರೆ ಅಷ್ಟೇ ಬರೀರಿ. ಸೆಂಟೆನ್ಸ್ ಇದ್ರೆ ಸೆಂಟೆನ್ಸ್ ಅಷ್ಟೇ ಬರೀರಿ. ಯು ಶುಡ್ ನಾಟ್ ರೈಟ್ ಮೋರ್ ದ್ಯಾನ್ 1 or 2 ಸೆಂಟೆನ್ಸ್. ಓಕೆ, ಬಿಕಾಸ್ ಮಾರ್ಕ್ಸ್ ವಿಲ್ ಬಿ ಲಿಮಿಟೆಡ್ ಓನ್ಲಿ 1. ನೀನು 10 ಲೈನ್ ಬರೆದ್ರು ಸಿಗೋದು ಒಂದೇ ಮಾರ್ಕ್ಸು. ಓಕೆ,
ಇದರಲ್ಲಿ ಒಂದು ಕ್ವಶನ್ ಏನು ಬರುತ್ತೆ ನಿಮಗೆ ವೊಕ್ಯಾಬುಲರಿ ಮೇಲೆ ಬರುತ್ತೆ. ಸೊ ಆ್ಯಂಟೋನಿಮು, ಸಿನೋನಿಮ್ಮು, ಪ್ರಿಫಿಕ್ಸು, ಸಫಿಕ್ಸು ಇದರ ಮೇಲೆ ಒಂದು ಪ್ರಶ್ನೆ ಇರುತ್ತೆ. ಸೊ 9 ಪ್ರಶ್ನೆ ಇದ್ರ ಮೇಲೆ ಇರುತ್ತೆ. ಓಕೆ, ಎವ್ರಿಥಿಂಗ್ ವಿಲ್ ಬಿ ಈಸಿ. ಅದು ಒಂದು ವೊಕ್ಯಾಬುಲರಿ ಕ್ವಶನ್ ಏನು ಬರುತ್ತಲ್ಲ ಒಂಚೂರು ಡಿಫರೆಂಟ್ ಇರುತ್ತೆ, ಒಂದು ಸ್ವಲ್ಪ ನೋಡ್ಬೇಕು ನೀವು. ನೆಕ್ಸ್ಟ್ ಕ್ವಶನ್ ನಂಬರ್ 26 ಪ್ರೊನೌನ್ ಕ್ವಶನ್ಸು. ಓಕೆ, ಇದರದ್ದೇನಿರುತ್ತೆ ಒಂದು ಸಣ್ಣ ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ. ದಿಸ್ ಈಸ್ ಒನ್ಸ್ ಅಗೇನ್ ಫ್ರಮ್ ಯುವರ್ ಲೆಸನ್, ನಿಮ್ಮ ಲೆಸನ್ಸಿಂದನೇ ಪ್ರಿಪರೇಟರಿಲಿ ತಿಮ್ಮಕ್ಕ ಲೆಸನ್ನು, ತಿಮ್ಮಕ್ಕ ಸ್ಟೋರಿ ಇದೆಯಲ್ಲ, ಸೊ ಅದ್ರ ಬಗ್ಗೆ ಕೊಟ್ಟಿದ್ದರು. ದಿಸ್ ಕಂಟೇನ್ 4 ಮಾರ್ಕ್ಸ್. ಇಲ್ಲಿ ಏನಿರುತ್ತೆ ಪ್ರೊನೌನ್ ಕ್ವಶನ್ಸ್ ಇರುತ್ತೆ, 4 ಇರುತ್ತೆ. ಇದ್ರ ಬಗ್ಗೆ ನೀವು ಕಲ್ತಿರ್ತೀರ. ಸೊ ಅದನ್ನು ಏನು ಮಾಡಬೇಕು ಅಂತಂದರೆ ನೀವು ಸೆಂಟೆನ್ಸನ್ನು ಉಲ್ಟಾ ಓದಬೇಕು. ಓಕೆ, ಶಿ, ಹಿ, ದೇ, ಹಿಮ್, ಐ, ಯು ಅಂತ ಬಂದಿರುತ್ತೆ. ಐ ಅಂದರೆ ಯಾರು, ಯು ಅಂದರೆ ಯಾರು, ಹಿ ಅಂದರೆ ಯಾರು, ಶಿ ಅಂದರೆ ಯಾರು ಅಂಥೇಳಿ ನಿಮ್ಮ ಕೆಳಗಡೆ 4 ಕೊಟ್ಟಿರ್ತಾರೆ, ಅದಕ್ಕೆ ನೀವು ಬರೀಬೇಕು. ಸೊ ಎಲ್ಲೆಲ್ಲಿ ಅಂಡರ್ಲೈನ್ ಮಾಡಿರ್ತಾರಲ್ಲ ಐ ಅನ್ನೋದು ಅಂಡರ್ಲೈನ್ ಮಾಡಿರ್ತಾರೆ, ಅದನ್ನು ನೀವು ಸೆಂಟೆನ್ಸನ್ನು ಓದಿದ್ರೆ ಅಲ್ಲಿ ಐ ಅನ್ನೋದು ಯಾರನ್ನು ಗೊತ್ತಾಗುತ್ತೆ. ಹಿ ಅನ್ನೋದು ಬರೆದಿರ್ತಾರೆ, ಅದರಲ್ಲಿ ನೀವು ಆ ಸೆಂಟೆನ್ಸ್ ಓದಿದ್ರೆ ಹಿ ಅಂದರೆ ಯಾರು ಅಂತ ಗೊತ್ತಾಗುತ್ತೆ. ಯು ಹ್ಯಾವ್ ಟು ಗೋ ಇನ್ ಅ ರಿವರ್ಸ್ ಆರ್ಡರ್. ಓಕೆ, ಸಣ್ಣ ಪ್ಯಾರಾಗ್ರಾಫನ್ನು ರಿವರ್ಸಲ್ಲಿ ಓದಿದ್ರೆ ಅದು 4 ಪ್ರೊನೌನ್ ಯಾರ್ಯಾರು ಅಂತ ಗೊತ್ತಾಗುತ್ತೆ, ಅದನ್ನು ಬರೀಬೇಕು. ಇಟ್ಸ್ ವೆರಿ ಈಸಿ, ವಿಚ್ ಗಿವ್ಸ್ ಯು 4 ಮಾರ್ಕ್ಸ್. ಆ್ಯಂಡ್ ನೆಕ್ಸ್ಟ್ ಇಟ್ಸ್ ಅ ಡೈಲಾಗ್ ರೈಟಿಂಗ್. ಡೈಲಾಗ್ ರೈಟಿಂಗು 3 ಮಾರ್ಕ್ಸಿಗಿರುತ್ತೆ ನಿಮಗೆ. ಸಿಚುವೇಷನಲ್ ಡೈಲಾಗ್ ಇರುತ್ತೆ. ಯಾವುದಾದ್ರೂ ಒಂದು ಸಿಚುವೇಶನ್ ಕೊಡ್ತಾರೆ, ಲೈಕ್ ಪ್ರಿಪರೇಟರಿ ಇಟ್ ಇಸ್ ಗಿವನ್ ಹಾಸ್ಪಿಟಲ್ ಒಳಗೆ ದ ಕನ್ವರ್ಸೇಷನ್ ಬಿಟ್ವೀನ್ ಪೇಷಂಟ್ ಆ್ಯಂಡ್ ಡಾಕ್ಟರ್. ಕಾವೇರಿ ಅಂತೇಳಿ ಒಂದು ಪೇಷಂಟ್ ಇರ್ತಾಳೆ, ಡಾಕ್ಟರ್ ಹತ್ರ ಹೋಗ್ತಾಳೆ. ಓಕೆ, ಸೊ ಡಾಕ್ಟರು ಮತ್ತು ಕಾವೇರಿ ಪೇಷಂಟ್ ನಡುವೆ ಏನು ಸಂಭಾಷಣೆ ಹೋಗುತ್ತೆ, ಓಕೆ, ಅದನ್ನು ಬರೀಬೇಕು ನೀವು. ನಿಮಗೆ ಬ್ರ್ಯಾಕೆಟಲ್ಲಿ ನಿಮ್ಗೆ ಹಿಂಟ್ ಕೊಟ್ಟಿರ್ತಾರೆ, ಆ ಹಿಂಟನ್ನು ನೋಡಿ ನೀವು ಗೆಸ್ ಮಾಡಿ 3 ಮಾತ್ರ ಸೆಂಟೆನ್ಸ್ನ ಬರೀಬೇಕು. 3 ಆಲ್ರೆಡಿ ಅವ್ರು ಕೊಟ್ಟಿರ್ತಾರೆ, 3 ಮಾತ್ರ ನೀವು ಬರೀಬೇಕು. ಆ 3ಕ್ಕೆ 3 ಮಾರ್ಕ್ಸ್ ಇರುತ್ತೆ. Now little challenging part is 28 question. Report the conversation. ಓಕೆ, ಅವರು ಇಲ್ಲಿ ನಿಮಗೆ ಕನ್ವರ್ಸೇಷನ್ ಕೊಟ್ಟಿದ್ದಾರೆ. ಇದು ಮೋಸ್ಟ್ಲಿ ನಿಮಗೆ ಇದ್ರ ಮೇಲೆ ಬರುತ್ತೆ, ದ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಆರ್ ಸನಿ ಮಾರ್ನಿಂಗ್. ಓಕೆ, ಇಲ್ಲಾಂದರೆ ಸನಿ ಮಾರ್ನಿಂಗ್, ಬುಕ್ಸ್ ವಿಲ್ ನೆವರ್ ಡಿಸಪಿಯರ್. ಈ 2 ಲೆಸನ್ನು, ಆಮೇಲೆ ಇನ್ನೊಂದು ಹೋಟರು ಇದ್ರ ಮೇಲೆ ಬಂದರೂ ಬರ್ಬೋದು. ಓಕೆ, ಎಲ್ಲಿ ಸಂಭಾಷಣೆ ಇರುತ್ತೆ ಅಲ್ಲಿಂದ ತೆಗೆದುಕೊಟ್ಟಿರ್ತಾರೆ. ನೀವು ಆ ಸಂಭಾಷಣೆ ಡೈರೆಕ್ಟಲ್ಲಿ ಕೊಟ್ಟಿರ್ತಾರೆ, ಅದನ್ನು ಇಂಡೈರೆಕ್ಟಲ್ಲಿ ನೀವು ಒಂದೊಂದು ಡೈಲಾಗನ್ನು ಅವ್ರು ಡೈರೆಕ್ಟಲ್ಲಿ ಕೊಟ್ಟಿದ್ದನ್ನು ಇಂಡೈರೆಕ್ಟಲ್ಲಿ ಮಾಡಿ ಬರೀಬೇಕು. 4 ಮಾರ್ಕ್ಸ್ ಇರುತ್ತೆ, 4 ಸೆಂಟೆನ್ಸ್ ಇರುತ್ತೆ. ಯು ವುಡ್ ಫಾಲೋ ದ ರೂಲ್ಸ್ ಆಫ್ ಕನ್ವರ್ಟಿಂಗ್ ಡೈರೆಕ್ಟ್ ಇಂಟು ಇಂಡೈರೆಕ್ಟ್. ಓಕೆ, ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್. ಇದು ಯಾವುದೇ ಕಾರಣಕ್ಕೂ ನೀವು ಬಿಡ್ಲಿಕ್ಕೆ ಹೋಗಬಾರ್ದು. ಇದು ಬಿಟ್ಟರೆ ನಿಮ್ಮದು ನಿಮ್ಮ ಆನ್ಸರ್ ಶೀಟ್ದು ವೇಟೇಜ್ ಕಮ್ಮಿ ಆಗುತ್ತೆ. ನೀವು ಹೇಳ್ಬೋದು ಇದೇನು 4 ಮಾರ್ಕ್ಸ್ ಇದೆ ಸರ್, ಬೇಡ ನನಗೆ 4 ಮಾರ್ಕ್ಸು ಅಂತಂದರೆ ಇಲ್ಲ. ಇವಾಗ ಇದನ್ನು ಯಾರು ಬರೀತಾರೆ ಅವ್ರ ಸ್ಕೋರ್ ಜಾಸ್ತಿ ಆಗುತ್ತೆ. ಇವ್ಯಾಲ್ಯುವೇಟರ್ ಏನು ಮಾಡ್ತಾನೆ, ಮೊದಲು ಇದನ್ನು ನೋಡ್ತಾನೆ. ಓಕೆ, ರಿಪೋರ್ಟೆಡ್ ಸ್ಪೀಚ್ ಬರೆದಿದ್ದಾಳಾ, ಇದನ್ನು ಬರೆದಿದ್ದರೆ ಅವ್ರೇನು ಮಾಡ್ತಾರೆ, ದಿಸ್ ಈಸ್ ಇಂಟೆಲಿಜೆಂಟ್ ಸ್ಟೂಡೆಂಟ್ ಅಂಥೇಳಿ ಉಳಿದಿದ್ದ ಆನ್ಸರನ್ನು ಕ್ಯಾಜುವಲಾಗಿ ಚೆಕ್ ಮಾಡ್ತಾರೆ. ಓಕೆ, ದಿಸ್ ಕ್ಯಾರೀಸ್ ಲಾಟ್ ಆಫ್ ವೇಟೇಜ್. ಓಕೆ, ಇದನ್ನು ನೀವು ಒಳ್ಳೆ ಮಾರ್ಕ್ಸ್ 70 ಮೇಲೆ ನೀವು ಮಾರ್ಕ್ಸ್ ಸ್ಕೋರ್ ಮಾಡಬೇಕು, 75 ಮೇಲೆ ಅಂತಂದರೆ ಯು ಮಸ್ಟ್ ರೈಟ್ ದಿಸ್. ಓಕೆ, ರಿಪೋರ್ಟ್ ದ ಕನ್ವರ್ಸೇಷನ್. ಇದಕ್ಕೊಂದು ಸಪ್ರೇಟ್ ವಿಡಿಯೋ ಮಾಡಿರ್ತೀನಿ, ಬೇಕಾದರೆ ನೋಡಿರಿ. ನೆಕ್ಸ್ಟ್ ಸೆಕ್ಷನ್ 6 ಲಾಸ್ಟ್ ಸೆಕ್ಷನ್ನು. ದಿಸ್ ಗಿವ್ಸ್ ಯು 9 ಮಾರ್ಕ್ಸ್. ಕ್ವಶನ್ ನಂಬರ್ 29 ನೋಟ್ ಮೇಕಿಂಗ್ ಅಂತಿರುತ್ತೆ. ಓಕೆ, ನಿಮ್ಗೆ ಗೊತ್ತಿದೆ, ಇದು ಆ ಚಾರ್ಟ್ ಬರುತ್ತೆ, ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ. ದಿಸ್ ಈಸ್ ಆಲ್ಸೋ ಅನ್ಸೀನ್ ಪ್ಯಾರಾಗ್ರಾಫ್. ಇದು ನಿಮ್ಮ ಸಿಲೆಬಸ್ ಅಂದಿರಲ್ಲ, ಔಟ್ ಆಫ್ ಸಿಲೆಬಸ್ ಇರುತ್ತೆ. ವೆರಿ ಸಿಂಪಲ್ ಇರುತ್ತೆ. ಅದನ್ನು ಓದಿ ಅದರಲ್ಲಿ ನೋಟ್ ಮೇಕಿಂಗ್ ಅಂತ ಅಂತೀವಿ. ಇದಕ್ಕೆ ನಾವು ಅಂಡರ್ಲೈನ್ ಮಾಡಿ ಅದನ್ನೇ 8 ಪಾಯಿಂಟ್ಸ್ ಇರುತ್ತೆ, 8 ಬಾಕ್ಸಸ್ ಇರುತ್ತೆ. ಆ 8 ಬಾಕ್ಸಸಲ್ಲಿ ನೀವು ಬರೀಬೇಕು 8. ಓಕೆ, ಆ 8ಕ್ಕೂ ಅರ್ಧ ಮಾರ್ಕ್ಸ್ ಇರುತ್ತೆ. 8 × 1/2 ಗಿವ್ಸ್ ಯು 4 ಮಾರ್ಕ್ಸ್. ಓಕೆ, ಸೊ ನೀವು ಇದನ್ನು ಡಯಾಗ್ರಾಮ್ ತೆಗೆದು ಚಾರ್ಟ್ ತೆಗೆದು ಬಾಕ್ಸ್ ಹಾಕಿ ಬರಿಬೇಕಂತೇನಿಲ್ಲ. ಪುಟ್ ದ ನಂಬರ್ 1 2 3 4 5 6 7 8. ಓಕೆ, ಭಾಳ ಜನ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಟೈಮ್ ಇದರಲ್ಲೇ ವೇಸ್ಟ್ ಮಾಡ್ತಾರೆ. ಈ ಬಾಕ್ಸ್ ಹಾಕೋದ್ರಲ್ಲಿ ಸ್ಕೇಲ್ ತೊಗೊಂಡು ಪೆನ್ಸಿಲ್ ತೊಗೊಂಡು. ನಥಿಂಗ್ ಈಸ್ ನೆಸಸರಿ. ಓಕೆ, 8 ಇರುತ್ತೆ, 8 ಕರೆಕ್ಟಾಗಿ ನೀವು ನಂಬರ್ ಹಾಕಿ ಬೆಳೆದ್ರೆ ಸಾಕು. ಓಕೆ, ಸೊ ಲಾಸ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಫಾರ್ಮಲ್ ಲೆಟರ್ ರೈಟಿಂಗ್ ಇರುತ್ತೆ, ಜಾಬ್ ಅಪ್ಲಿಕೇಶನ್ ಇರುತ್ತೆ.
ಓಕೆ, ನಿಮಗೊಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತಾರೆ, ಪೇಪರಲ್ಲಿ ಪಬ್ಲಿಷ್ ಆಗಿರೋದು. ಸೊ ಅದಕ್ಕೆ ನೀವು ರಿಪ್ಲೈ ಮಾಡಬೇಕು, ಜಾಬ್ ಅಪ್ಲಿಕೇಶನ್ ಬರೀಬೇಕು. ಅವರು ಫ್ರಾಮ್ ಅಡ್ರೆಸ್ಸು ಯಾರು, ನೀವು ಯಾರು, ಓಕೆ, ಮತ್ತು ಯಾರಿಗೆ ಬರೀಬೇಕು, ಯಾವ ಪೋಸ್ಟಿಗೆ ಅಪ್ಲೈ ಮಾಡಬೇಕು ಎಲ್ಲ ಕೊಟ್ಟಿರ್ತಾರೆ. ಅದನ್ನು ನೋಡಿ ನೀವು ನಿಮ್ಮ ಜಾಬ್ ಅಪ್ಲಿಕೇಶನ್ ಬರೀಬೇಕು. ಆ್ಯಂಡ್ ಫೈನಲಿ ಯು ಹ್ಯಾವ್ ಟು ಅಟ್ಯಾಚ್ ಯುವರ್ ರೆಸ್ಯೂಮ್. ಯು ಹ್ಯಾವ್ ಟು ರೈಟ್ ಯುವರ್ ರೆಸ್ಯೂಮ್. Resume should contain your full name, date of birth, your qualification, experience, okay, and other things. So this gives you 5 marks. Okay, so this is quick analysis of a PU2 English question paper. ಇದನ್ನು ನೋಡ್ಕೋರಿ. ಸೊ ನಿಮಗೆ ಇದೊಂದು ಔಟ್ಲೈನ್ ಕೊಡುತ್ತೆ. ನಿಮಗೆ 30 ಕ್ವಶನ್ಸು ಯಾವ್ಯಾವ ರೀತಿ ಇರುತ್ತೆ, ಯಾವುದು ಏನಿರುತ್ತೆ, 29ನೇ ಕ್ವಶನ್ ಏನಿರುತ್ತೆ, 25ನೇ ಕ್ವಶನ್ ಏನಿರುತ್ತೆ, ಟೆಕ್ಸ್ಚುವಲ್ ಮಾರ್ಕ್ಸ್ ಎಷ್ಟು ಬರುತ್ತೆ, ಗ್ರಾಮರ್ ಮಾರ್ಕ್ಸ್ ಎಷ್ಟು ಬರುತ್ತೆ, ಗ್ರಾಮರಲ್ಲಿ ಏನೇನು ಬರುತ್ತೆ, ಸುಮ್ಮನೆ ಒಂದು ಔಟ್ಲೈನ್ ಸಿಗುತ್ತೆ ನಿಮಗೆ. ಓಕೆ, ಸೊ ಇದನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಚೆನ್ನಾಗಾಗುತ್ತೆ. ಓಕೆ, ಯು ಕ್ಯಾನ್ ಸ್ಕೋರ್ ಬೆಟರ್. ಓಕೆ, ಸ್ಟಡಿ ಹಾರ್ಡ್, ಸಿ ಅದರ್ ವಿಡಿಯೋಸ್, ಆ್ಯಂಡ್ ಪ್ಲೀಸ್ if you're not subscribed, subscribe my video, my channel, and write a comment and share the video to your friends. Thank you very much. Thanks.